ಒಂದೊಂದು ಶೋರೂಮಲ್ಲಿ ಏನೇನಾಗುತ್ತೆ ಆ ಮ್ಯಾಟ್ರ್ ಒಂದಷ್ಟು ಮಾತಿಗಳಿರೋದಾದರೆ, ಈಗ ನಿಮ್ಮ ಶೋರೂಮ್ಗೆ ದಿನಕ್ಕೆ ಎಷ್ಟು ಜನ ಬರ್ತಾರೆ ಸರ್ ಆವ್ರೇಜ್ ವಾಕ್ ಇನ್? ನಂದು 200 ಶೋರೂಮ್ ಇದೆ, 5 ಸ್ಟೇಟಲ್ಲಿದೆ. ನನಗೆ ಡೈಲಿ 1,000 ಜನ ಕಸ್ಟಮರ್ ಬಂದು ಗೋಲ್ಡ್ ಸೇಲ್ ಮಾಡ್ತಾರೆ. ದಿನಕ್ಕೆ 1,000 ಜನ ಬಂದು ನನ್ನ ಹತ್ರ ಗೋಲ್ಡ್ ಸೇಲ್ ಮಾಡ್ತಾರೆ. ಒಂದು ಆವ್ರೇಜ್ ಕಸ್ಟಮರು ಎಷ್ಟು ಗ್ರಾಮ್ ಇಟ್ಕೊಂಡ್ಬರ್ತಾರೆ ಸರ್? ಆವ್ರೇಜ್ ಕಸ್ಟಮರ್ ಅಂದರೆ ಒಂದು 20 ಗ್ರಾಮ್, ಎಲ್ಲ 100 ಗ್ರಾಮು ತಗೊಂಡು ಬರ್ಬೋದು, ಕೆಲವು 2 ಗ್ರಾಮು ತಗೊಂಡು ಬರ್ಬೋದು. ನಮ್ಮ ಪ್ಯಾಕೆಟ್ ಸೈಜು 22 ಗ್ರಾಮ್ ಪ್ಯಾಕೆಟ್ ಸೈಜು. ಅದೇ ದಟ್ ಇಸ್ ಒನ್ ಇದು ಇಲ್ಲ ಆವ್ರೇಜು ಗೊತ್ತಾಯ್ತು. ಆವ್ರೇಜು. ಸೊ ನೀವು ಎಷ್ಟು ಮ್ಯಾಕ್ಸಿಮಮ್ ಅಪ್ಪರ್ ಲಿಮಿಟ್ ಎಷ್ಟಿದೆ? ಲೈಕ್ ಯಾರೋ 2 kg 3 kg ಎಲ್ಲ ತಂದು ಮಾರ್ತಾರ ಚಿನ್ನ? ಆ ಥರ ಮಾರೋರು ಇದ್ದಾರೆ ಭಾಳ ಜನ. ನೋಡಿ, ನಾವು ದೊಡ್ಡ ಸಾಹುಕಾರ ಅಂತೀವಿ, ಅವ್ರಿಗೂ ಭಾಳಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಅಂತ ತಗೊಂಡು ಬಂದು ಮಾರೋರು ಇದ್ದಾರೆ. ಸೊ ನಿಮ್ಮ ಇಡೀ ಎಕ್ಸ್ಪೀರಿಯೆನ್ಸಲ್ಲಿ ನೀವು ಬ್ರಾಂಚಲ್ಲಿ ಕೇಳಿರ್ತೀರಲ್ಲ, ಭಾಳ ಶಾಕಿಂಗ್ ಆಗಿದ್ದು ಇದನ್ನೆಲ್ಲ ಇಡಕ್ಕೆ ಬಂದ್ರ ಅಂತ ನೋಡಿರೋ ಐಟಮ್ ಯಾವುದು? ನೋಡಿ, ಭಾಳ ದೊಡ್ಡ ಸಾಹುಕಾರಗಳು ಕಾಣಿಸ್ತಾರೆ, ಅವ್ರಿಗೂ ಭಾಳ ನೋವಿರುತ್ತೆ. ಭಾಳ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿರೋದು ಎಲ್ಲ ತಗೊಂಡು ಬಂದು ಸೇಲ್ ಮಾಡ್ತಾರೆ. ಇದೆಲ್ಲ ನಾರ್ಮಲ್. ಅಂದರೆ ಬರೀ ಜ್ಯುವೆಲ್ರಿ ಇವೆಲ್ಲ ಇರತ್ತಾ, ಅಥವಾ ಯಾವ್ದಾದ್ರು ಈ ಗೋಲ್ಡ್ ತಟ್ಟೆ ಈ ಥರ ಆರ್ಟಿಕಲ್ಸ್ ಎಲ್ಲ ಆ ಥರ ಎಲ್ಲ ನೋಡಿದ್ದೀರಾ? ಆ ಥರ ಕೂಡ ಬಂದಿದೆ, ಆ ಕೂಡ ಬಂದು. ಸೊ 1000 ಪ್ರತಿದಿನ ಬರ್ತಾರಲ್ಲ, ಇವರೆಲ್ಲರೂ ಸೆಲ್ಲಿಂಗಿಗೆ ಬರೋರು? ಎಲ್ಲ ಸೆಲ್ಲಿಂಗಿಗೆ ಬರ್ತಾರೆ. ಈ ಅಡ ಇಟ್ಟು ನಮ್ಮನ್ನು ಬಿಡಿಸಿ ಅಂತ ಬರ್ತಾರಲ್ಲ, ಪ್ಲೆಡ್ಜ್ ಮಾಡಿರೋರು, ಅವ್ರದ್ದು ರೇಷಿಯೋ 50-50 ಇರುತ್ತೆ. ಸೊ ಈ ಇನ್ಸ್ಟೆಂಟ್ ಕ್ಯಾಶ್ ಅಂತ ಹೇಳ್ತೀರಲ್ಲ ಸರ್, ಅದು ಹೆಂಗೆ? ಇವಾಗ ನಿಮ್ಮ ಬ್ರಾಂಚಿಗೆ ಬಂದ ತಕ್ಷಣ ಏನಾಗುತ್ತೆ? ಏನೇನು ಡಾಕ್ಯುಮೆಂಟ್ಸ್ ತರಬೇಕು, ಏನು ಕತೆ? ಎಲ್ಲ KYC ಚೆಕ್ ಮಾಡೋಕ್ಕೆ ರಿಟೈರ್ಡ್ ಪೊಲೀಸ್ ಆಫೀಸರ್ ಟೀಮ್ ಇದ್ದಾರೆ. ರಿಟೈರ್ಡ್ ಪೊಲೀಸ್ ಆಫೀಸರ್ ನಮ್ಮ ಹತ್ರ ಒಂದು 70 ಜನ ಕೆಲಸ ಮಾಡ್ತಾರೆ. ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ರಿ? ಪೊಲೀಸ್ ಬುದ್ಧಿ ಅವ್ರಿಗೆ ಗೊತ್ತಿದೆ, ಎನ್ಕ್ವೈರಿ ಮಾಡೋ ರೀತಿ ಅವ್ರಿಗೆ ಗೊತ್ತಿದೆ. ನಾರ್ಮಲಿ ಸಿವಿಲಿಯನ್ ನಾವು ಮಾಡೋಕ್ಕಿಂತ ರಿಟೈರ್ಡ್ ಪೊಲೀಸ್ ಮೆನ್ ಮಾಡಿದ್ರೆ ಸ್ವಲ್ಪ ಜೆನ್ಯೂನಿಟಿ ಇರುತ್ತೆ, ಚೆನ್ನಾಗಿ ಹಿಡಿತಾರೆ, ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ ಅಂತ ಸರಿ ಅವ್ರನ್ನ ಕೆಲಸಕ್ಕೆ ಇಟ್ಟಿದ್ದೀವಿ. ಅವ್ರು KYC ಚೆಕ್ ಮಾಡಿದ ಮೇಲೆ ಎಲ್ಲ ಓಕೆ ಆಗಿದ ಮೇಲೆ ಅದಕ್ಕೆ ಆ್ಯಕ್ಚುಯಲ್ ಗೋಲ್ಡ್ ರೇಟ್ ಏನಿದೆಯೋ, ಪ್ರೈಸ್ ಏನಿದೆಯೋ ಫಿಕ್ಸ್ ಆಗುತ್ತೆ. ಇದು ನಮ್ಮ ಪದ್ಧತಿ. ಸೊ ನೀವು ಸೈಕಾಲಜಿ ಆಫ್ ಕಸ್ಟಮರನ್ನು ಏನೇನು ಅಬ್ಸರ್ವ್ ಮಾಡಿದ್ರೆ? ಐ ಮೀನ್, ನೀವು ಜಾಸ್ತಿ ಬ್ರಾಂಚಲ್ಲಿ ಇರಲ್ಲ, ಬಟ್ ಆದರೂ ಇನಿಷಿಯಲ್ ಡೇಸೆಲ್ಲ ಇರ್ತಿದ್ರಾ? ಖಂಡಿತ ನಾನು ಕೂತ್ಕೊಂಡಿದ್ದೆ. ತುಂಬ ಈ ಭಯನಾ ಅಥವಾ ಅಸಹಾಯಕತೆನ, ನೋವಾ, ಯಾವ ಜಾಸ್ತಿ ನೋಡಿರೋ ಎಮೋಷನ್ ನೀವು ಬ್ರಾಂಚಲ್ಲಿ ಬಂದಾಗ? ನೋಡಿ, ಗೋಲ್ಡ್ ಅಂತ ಸೇಲ್ ಮಾಡೋ ಸಂದರ್ಭದಲ್ಲಿ ಯಾರೂ ಖುಷಿಯಾಗಿ ಸೇಲ್ ಮಾಡಲ್ಲ. ಗೋಲ್ಡ್ ತೆಗೊಳ್ಳೋ ಸಂದರ್ಭದಲ್ಲಿ ಎಲ್ಲರಿಗೂ ಒಂಥರ ಹ್ಯಾಪಿ ಫೀಲ್ ಇರುತ್ತೆ. ಅದೇ ಗೋಲ್ಡ್ ಸೇಲ್ ಮಾಡೋ ಟೈಮಲ್ಲಿ ಎಮೋಷನ್ಲೇ ಇರುತ್ತೆ ಅವ್ರದ್ದು. ಮನೆಯಿಂದ ಗೋಲ್ಡು ಯಾವುದು ಅವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ ಅಂದರೆ ಮಾತ್ರ ಮನೆಯಿಂದ ಗೋಲ್ಡ್ ತಗೊತಾರೆ. ಆ ಎಮೋಷನ್ ಫೀಲ್ ಖಂಡಿತ ಇರುತ್ತೆ. ಈ ಫೀಲ್ ನನಗೂ ಬಂದಿದೆ. ನಮ್ಮ ಮನೆ ಗೋಲ್ಡು ಸೇಲ್ ಮಾಡೋ ಟೈಮಲ್ಲೂ ಕೂಡ ಈ ಫೀಲ್ ನಮಗೂ ಬಂದಿದೆ. ನಾವು ಕೂಡ ಮನುಷ್ಯರೇ ಅಲ್ಲ, ಇದು ನಾರ್ಮಲ್. ಸೊ ಅವೆಲ್ಲ ನೋಡ್ತಾ ಇರ್ತೀವಿ. ಸೊ ನೀವೇನಾದ್ರು ಸ್ಪಂದಿಸ್ತೀರಾ? ಕೆಲವು ಸತಿ ಎಕ್ಸ್ಟ್ರಾ ಮೈಲೇಜ್ ಅಂತ ಎಕ್ಸ್ಟ್ರಾ ಇದೆಲ್ಲ ಮಾಡಿದ್ದೀರಾ ಯಾರಿಗಾರು? ಡೇ ಒನ್ನಲ್ಲಿ ಸ್ಟಾರ್ಟಿಂಗಲ್ಲಿ 10 ಇಯರ್ಸ್ ಬ್ಯಾಕು ಡೈರೆಕ್ಟಾಗಿ ಇನ್ವಾಲ್ವ್ ಆಗ್ತಾಯಿದ್ದೆ ಬಿಸ್ನೆಸ್ಸಲ್ಲಿ. ಇವಾಗೆಲ್ಲ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ದಾರೆ. ಸರ್, ಇವಾಗ ಒಂದು ಮಾರ್ಕೆಟಲ್ಲಿ ಕಂಪ್ಯಾರಿಸನ್ ಬಂದೇ ಬರುತ್ತಲ್ಲ, ಈಗಾಗಲೇ ಬೇರೆ ಪ್ಲೇಯರ್ಸ್ ಇದ್ದಾರೆ, ಮುತ್ತೂಟ್ ಆಗಿರಲಿ, ಮನಪುರಂ ಅಂತಲ್ಲ. ಸೊ ಆಟಿಕಾಗೆ ಯಾಕೆ ಬರಬೇಕು ಅಂತ ಪ್ರಶ್ನೆ ಕೇಳೋರಿಗೆ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ನೋಡಿ, ಮುತ್ತೂಟ್ ಮನಪುರಂ ಬಿಸ್ನೆಸ್ಸು ಅವ್ರದ್ದೆಲ್ಲ ಒಂಥರ ಪ್ಲೇಟ್ ಬಿಸ್ನೆಸ್ಸು, ಸೇಲ್ ಬಿಸ್ನೆಸ್ ಅಲ್ಲ. ಅಡ ಇಟ್ಕೊಳ್ಳೋದು ಮಾತ್ರ ಮಾಡ್ತಾರೆ. 2013 ಪಯನಿಯರ್ ಅಟಿಕಾ ಈ ಬಿಸ್ನೆಸ್ಸು ಇಂಡಿಯಾದಲ್ಲಿ ಲಾಂಚ್ ಮಾಡಿತ್ತು. ಇವತ್ತು ಗೋಲ್ಡ್ ಫಾರ್ ಕ್ಯಾಶು, ಓಲ್ಡ್ ಗೋಲ್ಡ್ ಬೈಯರ್ಸು ಅಂತ ಇಂಡಿಯಾದಲ್ಲಿ ನೀವು ಎಲ್ಲನ ಹೋಗಿ, ಬೆಂಗಳೂರಲ್ಲಿರಲಿ ಬೇರೆ ಕಡೆಗಿರಲಿ, ಯಾರ ಹೆಸರು ಬೇಡ ನಾನು ಹೇಳೋದು, ಎಲ್ಲರೂ ಕೂಡ ನನ್ನ ಟ್ರೈನ್ ಆಗಿರೋರೆ. ನನ್ನ ಕಡೆ ಕೆಲಸ ಮಾಡಿ ನನ್ನ ಹತ್ರ ಟ್ರೈನ್ ಆಗಿ ಹೋಗಿರೋದೆ. ನೀವು ಯಾವುದೇ ಗೋಲ್ಡ್ ಕಂಪ್ನಿ ಹೆಸರು ಹೇಳ್ಕೊಳ್ಳಿ, ಅವನ್ನ ಕರೆಸಿ ಕೂರಿಸ್ಕೇಳಿ, ಎಲ್ಲಪ್ಪ ಬೇಸ್ನಿಂದು ಅಂದರೆ ಅಟಿಕಾ ಗೋಲ್ಡ್ ಅದು.